ನಮಸ್ತೆ ವೀಕ್ಷಕರೇ. ಈ ಬಾರಿ 2025 ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆಯಾಗಿದೆ. ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಂದ ಬಜೆಟ್ ಮಂಡನೆಯಾಗಿದೆ. ಇಲ್ಲಿ ನಾನು ಈ ಬಜೆಟ್ ಮೇಲೆ ಜಸ್ಟ್ ಕಾಮನ್ ಟಾಕ್ ಅನ್ನು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಒಟ್ಟು ಬಜೆಟ್ನ ಗಾತ್ರ 4,09,549 ಕೋಟಿ ವೀಕ್ಷಕರೇ. ಇದು ಅನೇಕ ಪಂಗಡಗಳಿಗೆ ಹಂಚಿಕೆಯಾಗಿದೆ. ಓಕೆನಾ? ಸೊ ಏನಪ್ಪ ಇದೆ ಅಂದರೆ ಮೈನ್ ಥಿಂಗ್ಸ್ ಇಲ್ಲಿ ಅಲ್ಪಸಂಖ್ಯಾತರಿಗೆ ಆಫರ್ ಕೊಡಲಾಗಿದೆ. ಅಂದರೆ SC/STಗೆ ಅವರಿಗೆಲ್ಲ ಬಂಪರ್ ಆಫರ್ ಕೊಟ್ಟಿದ್ದಾರಂತೆ. ಆಮೇಲೆ ಆಶಾ ಕಾರ್ಯಕರ್ತೆ, ಬಿಸಿ ಊಟ ದೀದಿಯರಿಗೆ ಧನ ಲಾಭ ಕೊಟ್ಟಿದ್ದಾರೆ. ಆಮೇಲೆ ಈಗ ಏನಿದೆ ಈ ಸರ್ಕಾರದ ಗ್ಯಾರಂಟಿಗಳಿಗೆ ಮತ್ತೆ 51,034 ಕೋಟಿನ ಮೀಸಲಿಟ್ಟಿದ್ದಾರೆ. ಆಮೇಲೆ ಸಿನಿ ಪ್ರಿಯರಿಗೆ ಅಗ್ಗದ ಟಿಕೆಟ್ ಅಂತೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಯೋಜನೆ. ಕಾರ್ಮಿಕರಿಗೆ 5 ಲಕ್ಷ ರು ಆರೋಗ್ಯ ಭಾಗ್ಯ. ಆದಾಯ ಸಂಗ್ರಹ ಹೆಚ್ಚಳ ನಿರೀಕ್ಷೆ ಇಟ್ಟಿದ್ದಾರಂತೆ. ಆಮೇಲೆ ಸಾಲವು ಏರಿಕೆ ಇದೆ. ಮತ್ತೆ ನಮ್ಮ ರೈತರಿಗೆ ಕೃಷಿ ನೀರಾವರಿಗೆ ಅಲ್ಪ ಅನುದಾನವನ್ನು ಕೊಟ್ಟಿದ್ದಾರೆ. ಮತ್ತೆ ಕೈಗಾರಿಕೆ ಮತ್ತೆ ಉದ್ಯಮ ಉತ್ತೇಜನಕ್ಕೆ ಪ್ರತ್ಯೇಕ ನೀತಿ ತಂದಿದ್ದಾರಂತೆ. ಕೆಲವೊಂದು ಹೊಸ ಯೋಜನೆಗಳನ್ನು ತಂದಿದ್ದಾರೆ. ಯಾವ್ದಪ್ಪ ಅಂದ್ರೆ ರಾಜ್ಯದ ರಸ್ತೆ ಮತ್ತು ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ CM ಮೂಲ ಸೌಕರ್ಯ ಅಭಿವೃದ್ಧಿಯ ಕಾರ್ಯಕ್ರಮ ಅಂತೆ. ಆಮೇಲೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ರಸ್ತೆ, ಸಣ್ಣ ನೀರಾವರಿ ಮೂಲ ಸೌಕರ್ಯ ಒದಗಿಸಲು 8,000 ಕೋಟಿ ರುವನ್ನು ಇಟ್ಟಿದ್ದಾರೆ. ಕಲಬುರಗಿ ಮೆಗಾ ಡೈರಿ ಪ್ರಾರಂಭಕ್ಕೆ 50 ಕೋಟಿ ಕೊಟ್ಟಿದ್ದಾರಂತೆ. ಆಮೇಲೆ ಉತ್ತರ ಕನ್ನಡದ ಬೊಯ್ಡಾ ತಾಲೂಕನ್ನು ರಾಜ್ಯದ ಮೊದಲ ಸಾವಯವ ತಾಲೂಕಾಗಿ ಪರಿವರ್ತಿಸುವ ಗುರಿ. ಇವೆಲ್ಲ ಹೊಸ ಯೋಜನೆಗಳು. ಆಮೇಲೆ ಮಹಿಳಾ ಉದ್ದೇಶಿತ ಕಾರ್ಯಕ್ರಮಗಳಿಗೆ 94,084 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಗ್ರಾಮೀಣ ಅಭಿವೃದ್ಧಿಗೂ 26,735 ಕೋಟಿಯನ್ನು ಕೊಟ್ಟಿದ್ದಾರೆ. ಓಕೆನಾ? ಆಮೇಲೆ ತಂತ್ರಜ್ಞಾನ ಆಧಾರಿತ ಪಠ್ಯವನ್ನ ಮಕ್ಕಳಿಗೆ ಕಲಿಸ್ಬೇಕು ಅಂತ ಅದಕ್ಕೂ ಸ್ವಲ್ಪ ಅನುದಾನವನ್ನು ಕೊಟ್ಟಿದ್ದಾರೆ ಈ ಬಜೆಟ್ನಲ್ಲಿ. ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಧನ ಹೆಚ್ಚಳ ಮಾಡಿದ್ದಾರೆ. ಅವರು 11,500 ಏನೋ ತಗೊತಾ ಇದ್ರು ತಿಂಗಳಿಗೆ. ಈಗ 1,000 ಅಂದ್ರೆ 12,500 ರೂಪಾಯಿ ಅವರಿಗೆ ತಿಂಗಳ ಸಂಬಳ ಜಾಸ್ತಿ ಆಗಿದೆ. ನನಗೆ ಈ ಬಜೆಟ್ ಅಲ್ಲಿ ಸ್ವಲ್ಪ ಇಷ್ಟ ಆಗಿದ್ದು ಅಂದ್ರೆ ಇದೊಂದು ಅಂಶ. 75 ವರ್ಷ ಮೇಲ್ಪಟ್ಟವರಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯವನ್ನ ತಂದು ಕೊಡ್ತಾರಂತೆ ನ್ಯಾಯಬೆಲೆ ಅಂಗಡಿಯಿಂದ. ಈ ಒಂದು ಪಾಯಿಂಟ್ ನನಗೆ ಇಷ್ಟ ಆಯ್ತು. ಆಮೇಲೆ 61 ಕ್ರೈಸ್ತ ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸಲು 1,200 ಕೋಟಿಯನ್ನು ಕೊಟ್ಟಿದ್ದಾರಂತೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ವಿದೇಶ ವಿದ್ಯಾರ್ಥಿ ವೇತನಕ್ಕೆ 30 ಲಕ್ಷಕ್ಕೆ ಹೆಚ್ಚಳ ಮಾಡಿದ್ದಾರೆ. ಮೈನಾರಿಟಿ ಕ್ಲಾಸ್ ಅವರಿಗೆ ಮೇಜರ್ ಆಗಿ ಇಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ. ಬುಡಕಟ್ಟು ಜನಾಂಗಗಳಿಗೆ 42,000 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ವೀಕ್ಷಕರೇ, ಒಟ್ಟಾರೆ ಹೇಳೋದಾದ್ರೆ ಈ ಬಜೆಟ್ ಉತ್ತಮ ಬಜೆಟ್ ಅನ್ಸುತ್ತೆ ನೋಡಿದ್ರೆ. ಅಂದ್ರೆ ಇದನ್ನ ವಿಶ್ಲೇಷಣೆ ಮಾಡಿದ್ರೆ ಉತ್ತಮ ರೀತಿಯಲ್ಲೇ ಅನ್ಸುತ್ತೆ. ಬಜೆಟ್ ಎಲ್ಲಾ ಕ್ಷೇತ್ರಗಳಿಗೂ ಹಂಚಿಕೆ ಆಗಿದೆ. ಆದ್ರೆ ಪ್ರತಿ ವರ್ಷ ನನಗೆ ಈ ಬಜೆಟ್ ಇದೆಲ್ಲ ಮಂಡನೆ ಆದಾಗ ಅನ್ಸೋದು, ಇಷ್ಟೊಂದು ಕೋಟಿ ಗಟ್ಟಲೆ ಎಲ್ಲದನ್ನು ವಿಂಗಡಣೆ ಮಾಡ್ತಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದೇ ನನಗೆ ಗೊಂದಲಮಯವಾಗಿದೆ ವೀಕ್ಷಕರೇ. ಅಂದ್ರೆ ಪ್ರತಿ ವರ್ಷನೂ 4 ಲಕ್ಷ ಕೋಟಿ, 3 ಲಕ್ಷ ಈ ತರ ಕೋಟಿಗಳಲ್ಲಿ ಬಜೆಟ್ ಅನ್ನು ಮಂಡಿಸ್ತಾರೆ ನಾನಾ ಕ್ಷೇತ್ರಗಳಿಗೆ. ಆಮೇಲೆ ಪ್ರತಿ ಬಾರಿನೂ ಈ ಮೂಲ ಸೌಕರ್ಯಗಳು, ರಸ್ತೆ, ನೀರಾವರಿ, ಕೃಷಿಗೆ ಅನುದಾನ ಕೊಡ್ತಾನೆ ಇರ್ತಾರೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಈ ಬಜೆಟ್ ಇಲ್ಲಿಗೆ ಏನು ಪ್ರಸ್ತಾವನೆ ಮಾಡಿದ್ದಾರೆ ಇದು ಇಲ್ಲಿಗೆ, ಇದು ನಮ್ಮ ಕಾರ್ಯರೂಪಕ್ಕೆ ಬಂದಿದೆ ಅಂತ ಹೇಗೆ ಗೊತ್ತಾಗತ್ತೆ?
ಸೊ ನೆಕ್ಸ್ಟ್ ಬಜೆಟ್ ಬಂದಾಗ ಸೊ ಅಲ್ಲಿ ಮತ್ತೆ ಹೊಸ ರೀತಿಯಲ್ಲಿ ತಗೊಂಡ್ಬರ್ತಾರೆ. ಈ ಬಜೆಟ್ ಏನು ಮಂಡನೆ ಮಾಡಿದ್ರಲ್ಲ, ಇದ್ರದ್ದು ಎಷ್ಟರ ಮಟ್ಟಿಗೆ ಸಫಲಗೊಂಡಿದ್ದಾರೆ ಇವರು ಅದನ್ನು ನನಗೆ ಗೊತ್ತಾಗೋದೇ ಇಲ್ಲ. ನನಗೆ ಆ ಡೌಟು ಪ್ರತಿ ಸತಿನೂ ಕಾಡುತ್ತೆ. ಇವ್ರು ಬಜೆಟ್ ಮಂಡನೆ ಮಾಡ್ತಾರೆ, ಕಾರ್ಯರೂಪಕ್ಕೆ ಬರುತ್ತೋ ಇಲ್ಲೋ ಗೊತ್ತಾಗೋದಿಲ್ಲ. ಸೊ ನೀವುಗಳು ಬಜೆಟಲ್ಲಿ ಏನೇನು ವಿಷಯಗಳು ಪ್ರಸ್ತಾವನೆ ಆಗಿದೆ ಅಂತ ತಿಳ್ಕೊಂಡಿದ್ರೆ ನಿಮಗೆ ಅದರಲ್ಲಿ ಯಾವುದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಯಾವುದು ಕೊಟ್ಟಿಲ್ಲ, ನಿಮಗೆ ಈ ಬಜೆಟ್ ಮೇಲಿನ ಅನಿಸಿಕೆ ಏನು ಅಂತ ತಿಳಿಸಿ ವೀಕ್ಷಕರೇ.